ನಮಗೂ ಒಬ್ಬರ ಹೈಯರ್ ಆಫೀಸರ್ ಇರ್ತದೆ, ಎಲ್ಲ ಕ್ಯಾಮ್ರಾಗಳು ಇರ್ತದೆ ಅಲ್ಲಿ. ಇದು VIP ಸೆಲ್ ಅನ್ನೋದು ಅದೇ ಫನಿಶ್ಮೆಂಟ್ ಸೆಲ್. ಇದು ಇಟ್ ಈಸ್ ನಥಿಂಗ್ ಬಟ್ ಫನಿಶ್ಮೆಂಟ್. ಮುಂದ್ಗಡೆ ಯಾರು ಆಕಾಶನೂ ಕಾಣಲ್ಲ ಅವ್ರಿಗೆ. ಮುಂದ್ಗಡೆ ಅಷ್ಟೇ ಏನಿದೆ ವಿಷನ್ ಇರ್ತಾರ ಒಂದು 10-15 ಅಡಿ ದೂರದಲ್ಲಿ, ಅದ್ ಬಿಟ್ರೆ ಬೇರೆ ಆಕಾಶನೇ ನೋಡಂಗಿಲ್ಲ ಅವ್ರು. ಮಾಧ್ಯಮದವರಿಗೆ ಏನ್ VIP ಸೆಲ್ಲು ಅಂತಾರೆ. ಬ್ಯಾರಕ್ ನಲ್ಲಿದ್ರೆ ಕೈದಿಗಳ ಜೊತೆ ಬೆಳಗ್ಗೆಯಿಂದ ಸಂಜೆ ಹರಟೆ ಹೊಡ್ಕೊಂಡು ಯಾರು ಬೇಕಿದ ಜೊತೆ ಅವ್ರು ಮಾತಾಡ್ಕೊಂಡು ಅವ್ರದ್ದು ಏನು ಸ್ಟೋರಿ ಕೇಳ್ಕೊಂಡು ಇರ್ಬೋದು. ಅದೇ ಸೆಕ್ಯೂರಿಟಿ ಸೆಲ್ ಇದೆಯಲ್ಲ, ಇದು ಇಟ್ ಈಸ್ ಎನ್ ಎ ಪನಿಷ್ಮೆಂಟ್. ಈಗ ದರ್ಶನ್ಗೆ ಏನು ಇಟ್ಟಿದಾರಲ್ಲ, ಇಟ್ಸ್ ನಾಟ್ VIP ಸೆಲ್. ಜನ ಏನಂತಾರೆ, ಆಡು ಭಾಷೆಯಲ್ಲಿ ಕೈದಿಗಳಾದ VIP ಸೆಲ್ ಅಂತಾರೆ. ವ್ಯಕ್ತಿ ಬೇರೆ ಜೈಲಿನಿಂದ ಇಲ್ಲಿ ಬಿಡುಗಡೆಗೆ ಅಂತ ಬಂದಿರ್ತಾನೆ, 3 ದಿವಸ ಮುಂಚಿತವಾಗಿ ಬಂದಿರ್ತಾನೆ, ಅವನ್ನೇ ಕ್ವಾರಂಟೈನ್ ಅಂತ ಹಾಕಿರ್ತಾರೆ. ಬಿಡುಗಡೆ ದಿನ ಅಷ್ಟೇ ಅವನ್ನ ಒಳಗಡೆ ಕರ್ಕೊಂಡಿದ್ದಾರೆ. ದರ್ಶನ್ ಅವ್ರಿಗೆ ನಾನು ಯೋಗ ಕಲಿಸ್ದೆ ಈ ತರ ಹೇಳ್ತಾರಲ್ಲ, ಅವೆಲ್ಲ ಸುಮ್ಮನೆ ಬಂಡಲ್. ಅದು ಸನ್ನಡತೆ ಆಧಾರದ ಮೇಲೆ ಬಿಟ್ಟೆ ಅಂದ ತಕ್ಷಣ ಆ ಕೈದಿ ಪೂರ್ಣ ಪ್ರಮಾಣದ ಸ್ವತಂತ್ರ ಇರೋದಿಲ್ಲ ಅವನಿಗೆ.